ಇವತ್ತು ಬೆಳಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟೆ. ಆಟೋ ಹತ್ತಿದ್ರೆ ಆ ಕಡೆನೂ ಯಾರು ಇಲ್ಲ, ಈ ಕಡೆನೂ ಯಾರು ಇಲ್ಲ. ಒಬ್ನೇ ಬಸ್ ಸ್ಟ್ಯಾಂಡ್ ಬಂದು ಬಸ್ ಹತ್ಕೊಂಡು ಸೀದಾ ಮದ್ದೂರ್ಗ್ ಬಂದೆ. ಮದ್ದೂರ್ಗೆ ಯಾಕಪ್ಪ ಬಂದೆ ಅಂದ್ರೆ ಮದ್ದೂರ್ನಲ್ಲಿ ಕಾಲೇಜ್ ಕಡೆಯಿಂದ ಒಂದು ಹೆಲ್ತ್ ಕ್ಯಾಂಪ್ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಅದು ಮದ್ದೂರ್ ಸ್ಟೇಡಿಯಂ ನಲ್ಲಿ ನಡೀತಾ ಇತ್ತು. ನಾನ್ ಬರೋ ಹೊತ್ತಿಗೆ ನಮ್ ಕಾಲೇಜ್ನವರೆಲ್ಲ ಬಂದಿದ್ರು. ನಾನು ಹಂಗೆ ಸ್ಟೇಡಿಯಂನ ಒಂದ್ ರೌಂಡ್ ಹೊಡ್ದೆ. ಇದ್ಯಾಕೆಲ್ಲ ಈಗ ಹೋಗ್ತಾ ಇದಾರೆ ಅನ್ಕೊಂಡ್ರಾ? ಯಾರು ಟಿಫನ್ ಮಾಡಿರ್ಲಿಲ್ಲ, ಟಿಫನ್ ತಿನ್ನಕ್ಕೋಸ್ಕರ ಹೋಗ್ತಾ ಇದ್ವಿ. ಹೊಟ್ಟೆ ತುಂಬಾ ಬ್ಯಾಟಿಂಗ್ ಮಾಡಿ ನಾವು ನಮ್ ಡಿಸ್ಪೆನ್ಸಿಂಗ್ ಏರಿಯಾಗ ಹೋಗಿ ಕುತ್ಕೊಂಡ್ವಿ. ಮಾತ್ರೆಗಳು ಕುಟ್ಕೊಂಡು ಕೌನ್ಸಿಲಿಂಗ್ ಮಾಡ್ಕೊಂಡು ಅದ್ರ ಮಧ್ಯ ಸ್ವಲ್ಪ ತರಲೆ ಮಾಡ್ಕೊಂಡು ಅಲ್ಲೇ ಕೂತಿದ್ವಿ. ಹೆಸರು ಟಾಮಿ, ನಮ್ ಕ್ಲಾಸ್ ದೇವ್ರು, ನಮ್ ದೇವ್ರು. ನಿಸರ್ಗಾಲಯ ಬ್ರಾಹ್ಮಿ ಹೇ ರಾಯಲ್. ಇನ್ನೊಂದ್ಸಲ ಹೇಳು. ಸುಭಾಷ್ ಅಕೌಂಟ್ ನ ರಿಪೋರ್ಟ್ ಮಾಡಿ ಡಿಲೀಟ್ ಮಾಡಿ. ಇದು ಹೇಳ್ದವನು ಇದಡಿಯ. ಹಿಂಗೆ ತಲೆ ಮಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, ಮಧ್ಯಾಹ್ನ ಆಗಿತ್ತು. ಹೆಂಗ್ ಮಾಡ್ಬೇಕು ಗೊತ್ತಾ? ಕೇಳ್ಬೇಕು. ದೋಸೆ ಬೇಕಾ? ಇಲ್ಲಿ ಫುಲ್ಲು ಕ್ಯಾಂಪ್ ನಡೀತಾ ಇದ್ರೆ ಇಲ್ಲಿ ನಿಸರ್ಗ ಬ್ಯಾಟಿಂಗ್ ಆಡಕ್ ಬಂದವಳೆ. ನಿಸರ್ಗ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಪೀಸ್ ನಿನ್ಗೈತಿ ಇವತ್ತು. ಬೋಲ್ಡ್ ಆಗೋದಲ್ಲ ನಿಸರ್ಗ, ಅಷ್ಟೇ ಬೋಲ್ಡ್ ಆಗೋದಲ್ಲ. ಅವಮಾನ. ನಷ್ಟ ನಿಂಗೊಂದು ಡೈಲಾಗ್ ಗೊತ್ತಾ? ಕೇಳುವಷ್ಟು ಕೇಳಿದ್ದೇನೆ, ನೋಡುವಷ್ಟು ನೋಡಿದ್ದೇನೆ. ನೋಡುವಷ್ಟು ನೋಡಿದ್ದೇವೆ, ಸಹಿಸುವಷ್ಟು ಸಹಿಸಿದ್ದೇವೆ. ಎಲ್ರಿಗೂ ಬಾಯ್ ಮಾಡಿ ನಾನು ಹೊರಟೆ. ಇವತ್ತಿಗಿಷ್ಟೇ.